ನೋಡಿ, ಈಗ ತನಿಖೆ ಪೊಲೀಸರು ಮಾಡ್ತಾರೆ. ನಾನು ಜಾಸ್ತಿ ಮಾತಾಡಿ ಕೇಸ್ನೆಲ್ಲ ಡೈವರ್ಟ್ ಮಾಡೋದು. ನಾಳೆ ಈಗ ನನ್ನ ಹುಡುಗ ತೀರ್ಕೊಂಡು ಹೋದ್ರೆ ನಾವೆಲ್ಲ ಭಾಳ ದುಃಖವಾಗ್ತದೆ. ನಮ್ಗೆ ಮುಖ್ಯವಾಗಿ ನಾಳೆ ನಮ್ಮ ವಾಲ್ಮೀಕಿ ಅದನ್ನು ಸಕ್ಸಸ್ ಮಾಡಬೇಕು ಅನ್ನೋದು ನಮ್ಮ ಮೂಲ. ಆ ಉದ್ದೇಶದ ಪ್ರಕಾರ ನಾನು ಇವತ್ತು ಏನು ಯಾರ ಬಗ್ಗೆ ಕೂಡ ಏನು ಮಾತಾಡೋಕೆ ಹೋಗಲ್ಲ. ಯಾಕಂದರೆ ಅವ್ರದ್ದೆಲ್ಲ ಮೈಂಡ್ ಸೆಟ್ ಯಾವ ಥರ, ಅವ್ರ ಕ್ಯಾರೆಕ್ಟರ್ ಯಾವ ಥರ ಅಂತೇಳಿ ನಿಮಗೆಲ್ಲ ಗೊತ್ತಿದೆ. ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾನೇನು ಹೊಸದಾಗಿ ಹೇಳೋಂಥ ಅವಶ್ಯಕತೆ ಇಲ್ಲ. ನಾನು ಬಳ್ಳಾರಿ ಜನತೆಗೆ, ನಮ್ಮ ಜಿಲ್ಲೆಯ ಜನತೆಗೆ, ಇಡೀ ರಾಜ್ಯದ ಜನತೆಗೆ ಒಂದು ಹೇಳಕ್ಕೆ ಇಚ್ಛೆಪಡ್ತೀನಿ. ಮೂಲಕ ಬಳ್ಳಾರಿ ಯಾರೇ ರಾಕ್ಷಸರು ಎಷ್ಟೇ ಅಟ್ಟಹಾಸ ಹಾಕಿದ್ರು ಬಳ್ಳಾರಿ ಶಾಂತಿಯುತವಾಗಿದೆ. ಇರೋಂಗೆ ನಾವು ಯಾವತ್ತೂ ಮಾಡ್ತೀವಿ. ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ, ವಾಲ್ಮೀಕಿ ಅಜ್ಜನ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಮಾಡ್ತಿದ್ದೀವಿ. ದಯಮಾಡಿ ಈ ದುಃಖದಲ್ಲಿ ಕೂಡ ನಾವು ಯಾಕೆ ಮಾಡ್ತೀವಿ ಅಂತಂದರೆ, ಅಂಥ ಮಹಾನ್ ವ್ಯಕ್ತಿಯ ಕಾರ್ಯಕ್ರಮವನ್ನು ನಾವೊಂದು ಮಾಡಬೇಕಂತೇಳಿ ತೀರ್ಮಾನ ಮಾಡಿದಾಗ ಎಲ್ಲರೂ ನಮ್ಮವ್ರು ಕೂಡ ಇಲ್ಲ, ಅಜ್ಜನ ಕಾರ್ಯಕ್ರಮನ ಅವರು ಕೆಡಿಸ್ಬೇಕಂತಲೇ, ಅಜ್ಜನ ಕಾರ್ಯಕ್ರಮ ಕೆಡಿಸ್ಬೇಕಂತಲೇ ಇಷ್ಟೆಲ್ಲ ಮಾಡಿದ್ರು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸ್ಬಾರ್ದು. ಅಜ್ಜನ ಕಾರ್ಯಕ್ರಮವನ್ನು ನಿಂದಿರಿಸಿದ್ರೆ ತೀರ್ಕೊಂಡೋದಂಥ ಹುಡುಗನಿಗೆ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅವೆಲ್ಲ ಮಾಡ್ಬೇಕಂತೇಳಿ ಅವರೆಲ್ಲ ನಮ್ಮವರು, ನಮ್ಮ ಸ್ನೇಹಿತರು, ಆಂಜನೇಯನವರು, ಮುದ್ರಿ ನಾಗರಾಜ್, ಮುಖೇಶ್ ಅವರು ಎಲ್ಲರೂ ನಮ್ಮೆಲ್ಲ ಹಿತೈಷಿಗಳು. ಅದಕ್ಕೋಸ್ಕರ ಕಾರ್ಯಕ್ರಮ ನಮ್ಮ ಉದ್ದೇಶ ಆ ಹುಡುಗನ ಆತ್ಮಕ್ಕೆ ಶಾಂತಿ ಸಿಗಬೇಕಂದ್ರೆ ನಾಳೆ ನಮ್ಮ ಅಜ್ಜನ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯನ್ನು ಮಾಡಿ ಏನು ಈ ದುರುದ್ದೇಶ ಇಟ್ಕೊಂಡು ಮಾಡಿದಂಥ ಅವ್ರ ಮೇಲೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದ್ರೆ ಏನು ಸರ್ ಇದು? ನೋಡಿ, ಅವ್ರ ಜೀವನದಲ್ಲಿ ಯಾವತ್ತೂ ನಿಜ ಹೇಳೋದವ್ರಲ್ಲ. ಜೀವನಮಾನದಲ್ಲಿ ಇಂಥ ಕೆಲಸಗಳೇ ಮಾಡ್ಕೊಂಡು ಬರ್ತಾರೆ. ಅವನಿಗೆ ಹೇಳಿದ್ದಕ್ಕೆಲ್ಲ ನಾನು ಆನ್ಸರ್ ಕೊಡ್ಕೊಂಡು ಹೋಗ್ತೀನಿ. ನಾನು ಇನ್ನೊಂದು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿನ್ನೆಯಿಂದ ನಾನು ಮೀಡಿಯಾದಲ್ಲಿ ನೋಡ್ತಿದ್ದೆ, ಜನಾರ್ದನ ರೆಡ್ಡಿ ಮೇಲೆ ಅಲ್ಲೇ ಜನಾರ್ದನ ರೆಡ್ಡಿ ಮನೆ ಮುಂದೆ ಬ್ಯಾನರ್, ಯಾರು ಅವನ ಮನೆ ಮುಂದೆ ಬ್ಯಾನರ್ ಹಾಕ್ತಾರೆ. ಅವ್ನು ನೀಚ. ರೋಡಲ್ಲಿರೋ ಅಂಥ ಬ್ಯಾನರ್ ನನ್ನ ಮನೆ ಮುಂದೆ ಇದೆ ಅಂತೇಳಿ ಅವನೇ ಕ್ರಿಯೇಟ್ ಮಾಡ್ತಾನೆ. ಒಂದು ಮಾಜಿ ಮಂತ್ರಿ ಆದಂಥವನು, ಶಾಸಕ ಇದ್ದಂಥವನು, ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾನೆ ಅಂತಂದರೆ ಉದ್ದೇಶ ಭರತ್ ರೆಡ್ಡಿ ಊರಲ್ಲಿ ಇರಲಿಲ್ಲ. ಉದ್ದೇಶ ಭರತ್ ರೆಡ್ಡಿ ಆ ನೀಚಂದಿದೇನೋ ಅಂತೇಳಿ ನೀವು ತಿಳ್ಕೊಬೋದು. ಖಾಸಗಿ ಗನ್ಮ್ಯಾನಿಂದ ಅಂದರೆ ಬುಲೆಟ್ ಹಾರಿದ್ದು ಸರ್ಕಾರಿ ಗನ್ಮ್ಯಾನ್ ಅಲ್ಲ, ಖಾಸಗಿ ಗನ್ಮ್ಯಾನಿಂದ ಬುಲೆಟ್ ಹಾರಿದ್ದು ಅಂತ ಇರುತ್ತೆ. ಅದು ಯಾರು? ಪೊಲೀಸರು ಇಲ್ಲೇ ಇದ್ದಾರೆ, FIR ಫೈಲ್ ಆಗಿದೆ, ಎಲ್ಲನೂ ತನಿಖೆ ಆಗುತ್ತೆ. ಈಗ ನಾನು ತನಿಖೆಯನ್ನು ಮಾತಾಡಿ ಅದನ್ನ ಯಾಕೆ ನಾನು ಇದು ಮಾಡಬೇಕು, ಬೇರೆ ದಾರಿನ ತಪ್ಪಿಸ್ಬೇಕು? ಈಗ ನಾನೇನಾದ್ರು ಮಾತಾಡಿದ್ರೆ ಅವ್ರೇನಂತಾರೆ, ಈ ತನಿಖೆಯನ್ನು ದಾರಿ ತಪ್ಪಿಸ್ತಿದ್ದಾರೆ ಅಂತಾರೆ. ನಾನು ಯಾವುದಕ್ಕೂ ಲೀಗಲ್ ಇಶ್ಯೂಸ್ಗೆ ನಾನು ತಲೆ ಹಾಕಕ್ಕೆ ಹೋಗಲ್ಲ. ಒಂದು ಮಾತು ನ್ಯಾಯ ಏನಿದೆ ಅವ್ನು ತೀರ್ಕೊಂಡಂಥವ್ರಿಗೆ ದೇವರು ಕೊಡ್ತಾನೆ, ನ್ಯಾಯ ದೇವರು. ಈಗ ಹೊರಗಡೆಯಿಂದ ಕೂಡ ಜನ ಬಂದಿದ್ರು, ತೆಲಂಗಾಣ, ಆಂಧ್ರದಿಂದ ಕೂಡ ಜನ ಬಂದಿದ್ರು ಬಳ್ಳಾರಿ ಗಲಾಟೆ. ನಿಮ್ಮವ್ರು ಆರೋಪ ಮಾಡ್ತಾ ಇದ್ದಾರೆ ಸರ್, ನಿಮ್ಮವ್ರು ಆರೋಪ ಮಾಡ್ತಾರೆ. ಬಳ್ಳಾರಿ ಅವ್ರು ಬಿಟ್ಟು ಬೇರೆ ಆಂಧ್ರದಿಂದ ಕೂಡ ಇಲ್ಲಿ ಬಂದಿದ್ರು, ಅವ್ರು ಬಂದಿದ್ರು ಅನ್ನೋ ಒಂದು ಆರೋಪ ಇದೆ. ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ಜನಾರ್ದನ ರೆಡ್ಡಿ ಕಡೆಯವರು ಅಂತ ಪೆಟ್ರೋಲ್ ಬಾಂಬ್ ಹಾಕ್ಬೇಕಂತ ಯಾವನೋ ಬೇರೆ ಊರಿಂದ ಬಂದು ನಮ್ಮ ಬಳ್ಳಾರಿನೇನು ಭಯಬಿಡಿಸಲು ಸಾಧ್ಯ ಇಲ್ಲ. ನಮ್ಮವರು ಬೇರೆ ಇದ್ದಾರೆ, ಯಾರು ಎಂಥವ್ರು ಬಂದರೂ ಅವರು ಹೇಳುಗಳು ಬೇರೆ ಕಡೆಯಲ್ಲಿ ಯಾರನ್ನ ಕರ್ಕೊಂಡು ಬಳ್ಳಾರಿ ಜನತೆ ಇಂಥವಕ್ಕೆಲ್ಲ ಹೇಳೋರು. ಅಮಾಯಕ ಕಾರ್ಯಕರ್ತ ಸಾವನ್ನಪ್ಪಿದೆ ಸರ್ ಈ ಘರ್ಷಣೆಯಲ್ಲಿ. ಅಮಾಯಕರ ಏನು ನ್ಯಾಯ ಸಿಗಬೇಕು ಸರ್? ನೋಡಿ, ನಾನು ಲೀಗಲ್ ಇಶ್ಯೂ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. FIR ಫೈಲ್ ಆಗಿದೆ, 3 FIR ಫೈಲ್ ಆಗಿದೆ. ಅದ್ರ ಪ್ರಕಾರ ಕಾನೂನು ತನ್ನ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಏನು ಇವನು ರಾಕ್ಷಸ ಈ 10-20 ವರ್ಷದಿಂದ ಮಾಡ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅಂತ್ಯ ಮಾಡೇ ಮಾಡ್ತಾರೆ. ಅವನದು ಈ ಮೇಜರ್ ಇಶ್ಯೂ ಏನು, ಈ ಮೈನಿಂಗ್ ಇಶ್ಯೂ ಏನಿತ್ತಲ್ಲ, ಈ ಮೈನಿಂಗ್ ಇಶ್ಯೂ ಜನವರಿಯಲ್ಲಿ ನಮ್ಮ ಗಡಿಭಾಗ ಒತ್ತುವರಿ ಆಗಿದೆ ಅಂತೇಳಿ ಮೊನ್ನೆ ರಿಪೋರ್ಟ್ ಎಲ್ಲ ಬಂದು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಆಗೋಂಥ ರಿಪೋರ್ಟು
ಡೈವರ್ಟ್ ಆಗಬೇಕು, ಮೀಡಿಯಾದಲ್ಲಿ ಅದು ಬರಬಾರ್ದು ಅಂತೇಳಿ ದುರುದ್ದೇಶದಿಂದ ಅದ್ರ ಜೊತೆಗೆ ಈ ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ನಡೀಬಾರ್ದು ಅಂತೇಳಿ ದುರುದ್ದೇಶ ಇಟ್ಕೊಂಡು ಮಾಡಿದ್ದಾನೆ. ಅವನಿಗೆ ಶಿಕ್ಷೆ ಆಗೋದು ನಿಜ, ವಾಲ್ಮೀಕಿ ಅರ್ಜುನ ಕಾರ್ಯಕ್ರಮ ಆಗೋದು ನಿಜ. ಸರ್ಕಾರನೇ ಈ ಒಂದು ಶೂಟೌಟ್ಗೆ ಅವಕಾಶ ಕೊಟ್ಟಿದೆ ಅಂತ ರಾಮುಲು ಅವರು ಹೇಳಿದ್ದಾರೆ ಸರ್. ಸರ್ಕಾರನೇ ಈ ಶೂಟೌಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರ ಮಾತೆಲ್ಲ ಯಾರು ನಂಬ್ತಾರ್ರಿ? ಅವ್ರ ಮಾತು ಸುಳ್ಳು ಅಂತ ಹೇಳ್ತಿದ್ದೀನಿ. ಮತ್ತೆ ರಾಮುಲು ಈ ಥರ ಕೇಳಿದಾನೆ, ಜನಾರ್ದನ್ ಸುಳ್ಳು ಅಂತ ಹೇಳಿ ಇಡೀ ಬಳ್ಳಾರಿ ಜಿಲ್ಲೆನೇ ಅವ್ರು ಸುಳ್ಳು ಅಂದಮೇಲೆ ಮತ್ತೆ ಅವರು ಈ ಥರ ರಾಮುಲು ಹೇಳಿದ್ದಾನೆ. ಅವ್ರು ಸುಳ್ಳು ಹೇಳೋದು ಬಿಟ್ಟು ಏನು ಮಾಡಿದ್ದಾರೆ? ಸರ್ ನಿನ್ನೆ ತಾವು ನಿನ್ನೆ ಗೃಹ ಸಚಿವರ ಜೊತೆ ಕೂಡ ತಾವು ಮಾತಾಡಿದ್ರಿ ಸರ್, ಈ ಕಾನೂನು ಸುವ್ಯವಸ್ಥೆ ಬಗ್ಗೆ ಏನು ಹೇಳಿದ್ರು ಸರ್ ಗೃಹ ಸಚಿವರ ಹತ್ರ ಮಾತಾಡಿದ್ರು. ಮಾಹಿತಿ ಏನಾದರೂ ಕೇಳಿದ್ರು ಸರ್? CM ಆಗಲಿ DCM ಆಗಲಿ ಬಳ್ಳಾರಿ ಘಟನೆ ಬಗ್ಗೆ ಸರ್? CM ಸಾಹೇಬರು ಮಾಡಿದ್ರು, ನಮ್ಮ ಎಲ್ಲ ಹೈಕಮಾಂಡ್ ಅವರು ಮಾಡಿದರು. ಎಲ್ಲರೂ ನೀನೇನು ನೋಡಪ್ಪ ಇವತ್ತು ಒಳ್ಳೆ ಅದಕ್ಕೆ ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ನ್ಯಾಯ ನಿಮ್ಮ ಜೊತೆಗಿದೆ ಅಂತ. ಅಂತ್ಯಕ್ರಿಯೆ ಇವತ್ತೇ ಆಗುತ್ತೆ ಕೇಳಿ ಸರ್. ಅಂತ್ಯಕ್ರಿಯೆ ಕೇಳಿ. ಸರ್ಕಾರದ ಪರಿಹಾರ ಕೊಡೋದ್ರ ಬಗ್ಗೆ ಸರ್ಕಾರದಿಂದ ಇರುತ್ತೆ, ನನ್ನ ಕಡೆಯಿಂದ ಇರುತ್ತೆ. ದಯಮಾಡಿ ಇವತ್ತು ಆಗಲಿ, ನಾಳೆ ಅರ್ಜುನ ಕಾರ್ಯಕ್ರಮ ಆದ್ಮೇಲೆ ಮಾತಾಡ್ತೀನಿ. ಓಕೆ ಥ್ಯಾಂಕ್ ಯು.